ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ICU ಮಾನಿಟರ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಸಮಾನಾಂತರವಾಗಿ ಲೈನ್ ಬಂದರೆ ಸಾವು ಅಂತ, ಮೇಲೆ ಕೆಳಗೆ ತೋರಿಸಿದ್ರೆ ಜೀವ ಇದೆ ಅನ್ನೋದು ಗೊತ್ತಾಗತ್ತೆ. ಅದೇ ರೀತಿ ಯಾರ ಜೀವನ ಹೇಗೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋದರೂ ಒಂದೇ ಸರಿ ಕೆಳಗೆ ಬೀಳ್ಬೋದು. ಯಾರಿಗೂ ಕೂಡ ಬೇಡವಾದಂಥ ವ್ಯಕ್ತಿ ಒಂದೇ ದಿನದಲ್ಲಿ ಶ್ರೀಮಂತ ಆಗ್ಬೋದು. ವಿಧಿಯಾಟದ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸಿನಿಮಾ ರಂಗ ಅನ್ನೋದು ಮಾಯಾಜಾಲದಿಂದ ಕೆಲ ವರ್ಷಗಳ ಕಾಲ ಮಿಂಚುತ್ತಾರೆ. ಆದರೆ ವಯಸ್ಸಾಗಿ ಕಾಣಿಸದೇ ಇದ್ದರೆ ಕೆಲವರು ಸತ್ರು ಕೂಡ ನೋಡೋರು ಇರೋದೇ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಒಂದು ಕಾಲದಲ್ಲಿ ಸ್ಟಾರ್, ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಗಾರ್ತಿ, ಆಗಿನ ಕಾಲದಲ್ಲಿ ಚೆಲುವೆಯಾಗಿದ್ದಂತಹ ನಟಿ ಭಾನುಪ್ರಿಯಾ ನಿಮಗೆಲ್ಲ ಗೊತ್ತಿರ್ತಾರೆ. ತೆಲುಗು, ಕನ್ನಡ, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳು ಸೇರಿಕೊಂಡು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ನಟನೆ ಜೊತೆಗೆ ನೃತ್ಯದಿಂದಲೂ ಕೂಡ ಮೋಡಿ ಮಾಡಿದ್ದಾರೆ. 1994ರಲ್ಲಿ ಬಿಡುಗಡೆಯಾದಂತಹ ರಸಿಕಾ ಚಿತ್ರ ನೋಡಿದವರಿಗೆ ಮುದ್ದು ಮುಖದಂತಹ ಭಾನುಪ್ರಿಯಾ ನೆನಪಿರ್ತಾರೆ. ಅದಾದಮೇಲೆ ದೇವರ ಮಗ, ಸಿಂಹಾದ್ರಿಯ ಸಿಂಹ, ಕದಂಬ, ಮೇಷ್ಟ್ರು ಚಿತ್ರಗಳಲ್ಲಿ ನಟನೆ ಮಾಡಿ ಸೈ ಅನ್ಸ್ಕೊಂಡಿದ್ರು. ಪ್ರಸಿದ್ಧ ಕೂಚಿಪುಡಿ ನೃತ್ಯಗಾರ್ತಿಯಾಗಿರುವಂತಹ ಭಾನುಪ್ರಿಯಾ ಅವರ ನೃತ್ಯಕ್ಕೆ ಫಿದಾದವರು ಸಾಕಷ್ಟು ಜನ ಇದ್ದಾರೆ. ಈಗ 58 ವರ್ಷದ ಭಾನುಪ್ರಿಯಾ ಅವರಿಗೆ ಜೀವನದ ಅತಿ ದೊಡ್ಡ ದುರಂತವನ್ನು ಎದುರಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ನೆನಪಿನ ಶಕ್ತಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರೆ. ಅವರ ಜೀವನದಲ್ಲಿ ದುಃಖಗಳ ಸರಮಾಲೆಯೇ ಇತ್ತು. ದಶಕಗಳ ಕಾಲ ಬಹುಭಾಷಾ ಚಿತ್ರಗಳಲ್ಲಿ ಕಾಣಿಸಿಕೊಂಡಂತಹ ಈ ನಟಿ ಕೊನೆಗೆ ಸಿನಿಮಾ ರಂಗದಿಂದಲೇ ದೂರ ಆಗೋಗಿದ್ದಾರೆ. 90ರ ದಶಕದಲ್ಲಿ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಹೆಚ್ಚು ಡಿಮ್ಯಾಂಡ್ ಇದ್ದಂತಹ ನಟಿ ಭಾನುಪ್ರಿಯಾ ಅವರ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಭಾನುಪ್ರಿಯಾ ಅವರ ಬಗ್ಗೆ ಜನ ಈಗ ಮರ್ತೋಗ್ಬಿಟ್ಟಿದ್ದಾರೆ. 1998ರಲ್ಲಿ ಛಾಯಾಗ್ರಾಹಕ ಆದರ್ಶ್ ಕೌಶಲ್ ಅವರನ್ನು ಭಾನುಪ್ರಿಯಾ ಅವರು ಮದುವೆ ಆದರು. 2005ರಲ್ಲಿ ವಿಚ್ಛೇದನವನ್ನು ಪಡೆದಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡಿತ್ತು. ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ನಟಿ, ನಾವಿಬ್ಬರು ಚೆನ್ನಾಗಿದ್ದೀವಿ, ಆದರೆ ಕೆಲ ಕಾರಣಗಳಿಂದ ಬೇರೆ ಬೇರೆ ವಾಸ ಮಾಡ್ತಾ ಇದ್ದೀವಿ ಅಷ್ಟೇ, ಡಿವೋರ್ಸ್ ಕೂಡ ಏನಾಗಿಲ್ಲ, ಡಿವೋರ್ಸ್ ಸುದ್ದಿ ಸುಳ್ಳು ಅಂತಿದ್ರು. ಆದರೆ 2018ರಲ್ಲಿ ಭಾನುಪ್ರಿಯಾ ಅವರ ಗಂಡ ಆದರ್ಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಗಂಡನ ಸಾವಿನ ನಂತರ ನಟಿ ಭಾನುಪ್ರಿಯಾ ಡಿಪ್ರೆಷನ್ಗೆ ಹೋದರು. ಈಗ ಅದೇ ದುಃಖದಿಂದ ಹಿಂದಿನ ಸಿಹಿ ಕಹಿ ನೆನಪುಗಳೆಲ್ಲ ಮರೆತು ಬಿಟ್ಟಿದ್ದಾರೆ. ಯಾರನ್ನೂ ಕೂಡ ಗುರುತು ಹಿಡಿಯೋಕೆ ಆಗದೇ ಇರೋ ರೀತಿ ಆಗೋಗ್ಬಿಟ್ಟಿದ್ದಾರೆ. ಹಿಂದೆ ನೀಡಿದಂತಹ ಒಂದು ಇಂಟರ್ವ್ಯೂನಲ್ಲಿ ಗಂಡನ ಸಾವಿನ ನಂತರ ನಾನು ಸಿನಿಮಾಗಳಲ್ಲಿ ನಡೆಸ್ತಾ ಇಲ್ಲ, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಗಂಡನ ಮರಣದಿಂದ ವಾಪಸ್ಸಾಗೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರು. ಇದರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಶುರುವಾದವು. ಜಾಸ್ತಿ ಆಗ್ತಾ ಇದ್ದಂತೆ ಈಗ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ಅಂತ ನಟಿ ಹೇಳ್ಕೊಂಡಿದ್ರು. ಸದ್ಯ ಈ ಸುದ್ದಿ ಅಭಿಮಾನಿಗಳಿಗೆ ಆಘಾತ ತಂದಿದೆ. ಸ್ವರ್ಣಕಮಲಂ, ಅನ್ವೇಷಣಾ, ಸಿತಾರ, ವಿಜೇತ, ಅಪೂರ್ವ ಸಹೋದರರು, ಕೈದಿ ನಂಬರ್ 786, ಶ್ರೀನಿವಾಸ ಕಲ್ಯಾಣಂ ಚಿತ್ರಗಳ ಮೂಲಕ ತೆಲುಗು ಪ್ರೇಕ್ಷಕರನ್ನ ಭಾನುಪ್ರಿಯಾ ಅವರು ರಂಜಿಸಿದರು. ಜೊತೆಗೆ ದೇವರ ಮಗ, ಕದಂಬ, ಮೇಷ್ಟ್ರು ಮತ್ತು ಹಿಂದಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ವಿಶ್ವಾಮಿತ್ರ ಧಾರಾವಾಹಿಯಲ್ಲಿ ಮೇನಕೆಯಾಗಿ ಹೆಸರು ಮಾಡಿದಂತಹ ನಟಿ ಈಗ ನಾನು ನಟಿಯಾಗಿದ್ದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರಂತೆ. ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.